ವಾಹನಗಳ ಮೇಲೆ ಪ್ರಕರಣ ದಾಖಲಿಸಿ ಜಪ್ತಿ ಮಾಡಿದ ನಂತರ ಅವುಗಳನ್ನು ಬಿಡುಗಡೆ ಮಾಡದೇ ಇರುವುದಕ್ಕೆ ಸಂಬಂಧಿಸಿದಂತೆ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷರು ಪೊಲೀಸರನ್ನು ನೇರವಾಗಿ ಪ್ರಶ್ನಿಸಿದ್ದಾರೆ ಮತ್ತು ಸಾಮಾನ್ಯ ಜನರ ಸಮಸ್ಯೆಗಳನ್ನು ಗಮನಕ್ಕೆ ತೆಗೆದುಕೊಳ್ಳದೇ ಇರುವ ಪೊಲೀಸರ ಕ್ರಮವನ್ನು ಅವರು ತೀವ್ರವಾಗಿ ಟೀಕಿಸಿದ್ದಾರೆ. ಇಲ್ಲಿ ಕನಿಷ್ಠ ಅಂದ್ರೂ 2 ಕೋಟಿ 3 ಕೋಟಿ ರೂಪಾಯಿ ಗಾಡಿಗಳಿವೆ. ಇದು ಸರ್ಕಾರದ್ದಲ್ಲ, ಜನರದ್ದಲ್ಲ, ಇದು ಒಟ್ಟು ದೇಶದ ಸಂಪತ್ತು. ಹಾಗಾಗಿ ಇದನ್ನ ವಿಲೇವಾರಿ 6 ಮಂತ್ಸ್ ಮ್ಯಾಕ್ಸಿಮಮ್ ಅಂದ್ರೆ ಈಗ ನಾವು ಇಲ್ಲೊಂದು ಆರ್ಟಿ ಹಾಕ್ತೀವಿ. ಈಗ ನಿಮ್ಮ ಸ್ಟೇಷನ್ನಲ್ಲಿ ಕಳೆದ 5 ವರ್ಷಗಳಲ್ಲಿ ಎಷ್ಟು ಕೇಸ್ಗಳು ಏನು ನೀವು FIR ಮಾಡಿದ್ದೀರಾ, ಎಷ್ಟು ಕೇಸ್ಗಳು ವಿಚಾರಣೆ ಹಂತದಲ್ಲಿದೆ, ಎಷ್ಟು ಕೇಸ್ಗಳು ಬಿ ರಿಪೋರ್ಟ್ ಹಾಕಿದ್ದೀರಾ, ಎಷ್ಟು ಕೇಸ್ಗಳಲ್ಲಿ A ರಿಪೋರ್ಟ್ ಹಾಕಿ ಕೇಸ್ಗಳು ನಡೆದು ಅದರಲ್ಲಿ ಪೊಲೀಸರ ಪರವಾಗಿ ಎಷ್ಟಾಗಿದೆ, ಪೊಲೀಸರ ವಿರುದ್ಧವಾಗಿ ಆರೋಪಿಗಳು ನಿರ್ದೋಷಿತರು ಎಷ್ಟಾಗಿದ್ದಾರೆ, ಎಷ್ಟು ಕನ್ವಿಕ್ಷನ್ ರೇಟ್ ಎಷ್ಟಿದೆ. ಯಾಕಂದ್ರೆ ಕನ್ವಿಕ್ಷನ್ ನೀವೇ ತಾನೇ ಹಾಕೋದು, ನೀವೇ ತಾನೇ ಸಾಕ್ಷ್ಯಾಧಾರ ಮಾಡೋದು. ಸೊ ನೀವೇ ಹಾಕಿ 100ಕ್ಕೆ 95 ಕೇಸ್ ನಿಮ್ದು ಫೇಲ್ ಆಯ್ತು ಅಂದ್ರೆ ನಿಮ್ಗೆ ಏನನ್ಸುತ್ತೆ? 95% ತಗೊಳ್ತಾ ಇವತ್ತು ಮಕ್ಕಳ ಎಕ್ಸಾಮ್ ಅಲ್ಲಿ ನೀವು 2% 3% ತಗೊಳ್ತಾ ಇದೆ ಇವತ್ತು ಪೊಲೀಸ್ ಇಲಾಖೆ. ಇದನ್ನ ಇಷ್ಟು ದಿವಸ ಯಾರು ಪ್ರಶ್ನೆ ಮಾಡ್ತಿಲ್ಲ. KRS ಪಕ್ಷದ ಮೇಲೆ ಪ್ರಶ್ನೆ ಮಾಡುತ್ತೆ.